ಬಂದೆಲ್ಲ ಫುಲ್ ಸೋರ್ಬಿಟ್ಟಿನಿ, ನೀರೆಲ್ಲ ನಿಂತ್ಕೊಂಡ್ಬಿಟ್ಟೈತೆ ಸರ್. ಯಾರು ಕೇಳೋರಿಲ್ಲ, ಏನಿಲ್ಲ ಇದಕ್ಕೆ. ಕುಸಿದ ಮನೆಯಲ್ಲಿ ಹಸಿದ ಜೀವಗಳ ಪ್ರಾಣ ಭಯದ ಆತಂಕ. ಒಂದು ನಿವೇಶನವನ್ನ ಕಲ್ಪಿಸಿಕೊಡ್ಬೇಕಾಗಿದೆ, ತಾತ್ಕಾಲಿಕವಾಗಿ ಇರ್ಲಿಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕಾಗಿದೆ. ನಾನು ನವೀನ್ ಕಿಲಾರ್ಲಕಿ. ಹಾವು ಚೇಳುಗಳ ನಡುವೆ ದಿನ ಕಳೆಯುತ್ತಿರೋ ಕುಟುಂಬಗಳು. ಕೈ ಮುಟ್ಟಿ ಕೇಳ್ತೀನಿ ಸರ್, ಬಡತನದಾಗ ಇರೋದ್ರ ಸ್ವಲ್ಪ ಸಹಾಯ ಮಾಡಿ ಸರ್ಕಾರ ಇದನ್ನ ಕ್ರಮಗೊಳ್ರಿ. ಇದನ್ನೇ ಎಲ್ಲರೂ ಬಡವರು ಕೇಳ್ಕೊಳ್ತಾ ಇರೋದು. ಯಾರು ಇಲ್ಲ, ನಾನ ಪಾಪ ಇಬ್ರು ಗಂಡು ಮಕ್ಕಳಿದ್ದಾರ, ಅವು ಎಲ್ಲೇ ಇದ್ದಾವ. ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದ್ರೂ ಕೂಡ ಇವತ್ತು ಅದೆಷ್ಟೋ ಜನರಿಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಗುಡ್ಲ ಹಾಕೊಂಡು ಇವಾಗ ಗುಡ್ಲಾಗ ವಾಸ ಮಾಡ್ಕೊಂಡು 4 ಬಾಣಿತನ ಮಾಡ್ಕೊಂಡಿದೀನಿ. ನಮ್ಗೆ ಇಂಥವಕ್ಕೇನು ಇಲ್ವಲ್ಲ, ನಾವೇನ್ ಮಾಡ್ಬೇಕು? 3-4 ಕುಟುಂಬಗಳು ವಾಸ ಮಾಡ್ತಾ ಇದಾವೆ. ಆ ಜಾಗ ಎಲ್ಲ ಎಷ್ಟೋ ಕಿತ್ತಾಟಗಳು, ಜಗಳ, ಪ್ರತಿ ದಿನ ಜಗಳ ಆಗ್ತದೆ ಸರ್. ಬಡತನ ಸರ್ಕಾರ ಹಾಗೆ ಜನಪ್ರತಿನಿಧಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿ ಗಮನ ಹರಿಸಬೇಕಾಗಿದೆ. ಹರಿಹರಪುರ ದಲಿತ ಕಾಲೋನಿಯ ದುಸ್ಥಿತಿ ಬಯಲು. ಭಾನುವಾರ ಸಂಜೆ 7 ಗಂಟೆಗೆ ತಪ್ಪದೆ ನೋಡಿ ನಿಮ್ಮ ಲೀಡ್ ನ್ಯೂಸ್ನಲ್ಲಿ.